ಈಗ ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಇವುಗಳಲ್ಲಿ ಗುಂಪಿಗೆ ಹೊಂದದ್ದು ಯಾವುದು? ಭಿನ್ನ ರಾಶಿ ಅಭ್ಯಾಸ ನಮ್ಮದೈದು ಸಣ್ಣದಿರ್ತದ ಖರೆ, ಆದ್ರೆ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಭಾಳ ಇರ್ತಾವ. ಯಾಕಂತಂದ್ರೆ ಇಂಥವು ಇವೆಲ್ಲ ನೋಡ್ರಿ, ನಿಮಗೆ ಎಕ್ಸ್ ಪದದಾಗ ಈಗ ಬೀಜಗಣಿತದ ಲಿಂಕ್ ಹತ್ಲಿಕ್ಕತ್ತದ. ಈಗ ಆಮೇಲೆ ಬೀಜಗಣಿತಗಳು ಬರ್ತಾವ, ಇದರಾಗ ಎಲ್ಲ ನಮೂನಿ ಬರ್ತಾವ. ಎಕ್ಸ್ ಅಂದ್ರೆ ಏನು? ಯಾವ ಸಂಖ್ಯೆ ಕಂಡು ಹಿಡಿಬೇಕಾಗಿದೆ ಅದಕ್ಕೆ ಎಕ್ಸ್ ಆಗಿಬಿಡೋದು. ಈಗ ಒಂದು ಉದಾಹರಣೆ, ಇವುಗಳಲ್ಲಿ ಗುಂಪಿಗೆ ಹೊಂದದ್ದು ಯಾವ್ದು? ಇದ್ರಾಗ ಒಂದು ಮೂರು ಏನವ ಒಂದೇ ಜಾತಿಗೆ ಸಂಬಂಧಪಟ್ಟದ್ದು, ಒಂದು ಮಾತ್ರ ಬೇರೆ ಇರ್ತದೆ. ಅದು ಯಾವುದು? ಮೊದಲ ಈ ಭಿನ್ನ ರಾಶಿಗಳು ಯಾವುವು ಅನ್ನೋದು ಮೊದಲು ನೀವು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಆ ಸುಮ್ಮನೆ ಉತ್ತರ ಕಂಡು ಇದಾಗ್ತದೆ ನೋಡಲ್ಲ. ಅಂದರೆ ಇದು ಯಾವ ಭಿನ್ನ ರಾಶಿ, ಇದು ಯಾವುದು, ಇದು ಯಾವುದು, ಇದು ಯಾವುದು, ಇದು ತಿಳ್ಕೊಳ್ಳೋಂಥ ಶಕ್ತಿ ಇರಬೇಕು ನಿಮ್ಮಲ್ಲಿ. ಅಂದ್ರೆ ಹೇಳ ಲಕ್ಷ ಕೊಟ್ಟು ಕೇಳಿ. ಈ ಮೂರರಲ್ಲಿ ಒಂದೇ ಜಾತಿಗೆ ಹೊಂದಾವ ಅಂದ್ರೆ ಇದು ಸಮಭಿನ್ನ ರಾಶಿ. ಅಂಶಕ್ಕಿಂತಲೂ ಛೇದಕ್ಕಿಂತಲೂ ಅಂಶ ಚಿಕ್ಕದದ, ಸಮಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶ ಚಿಕ್ಕದದ, ಸಮಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶ ಚಿಕ್ಕದದ, ಸಮಭಿನ್ನ ರಾಶಿ. ಇಲ್ಲಿ ಛೇದಕ್ಕಿಂತಲೂ ಅಂಶ ದೊಡ್ಡದದ ಅಂದ್ರೆ ಇದು ವಿಷಮ ಭಿನ್ನ ರಾಶಿ ಅಥವಾ ಆದ್ದರಿಂದ ಉತ್ತರ ಡಿ ವಿಜಾತಿಯಾಗಿದೆ. ಹಿಂಗೆ ತಿಳ್ಕೊ. ಇವು ನಿಮಗೆ ಬಾಯ್ಲೆನೂ ಮಾಡ್ಬೋದು, ರೀತಿ ಪ್ರಕಾರ ಮಾಡ್ಬೋದು. ಮೊದಲ ರೀತಿ ಪ್ರಕಾರ ನೀವು ಕಲಿಬೇಕು. ನೋಡ್ರಿ, ಯಾವ ಭಿನ್ನ ರಾಶಿಯಲ್ಲಿ ಅಂದಾಗ ಅದಕ್ಕೆ ನೀವೇನು ಮಾಡಬೇಕು? ಎಕ್ಸ್ ಮೈನಸ್ 5/8 ಕಳೆದಾಗ 5/8 ಕಳೆದಾಗ ಎಷ್ಟು ಬರ್ತದ ಅಂತ ಹೇಳ್ಯಾರ? 7/40 ಬರ್ತದಂತ ಹೇಳ್ಯಾರ. ಇಲ್ಲಿ ಯಾವ ಭಿನ್ನ ರಾಶಿ ಇದು? ಇದು ಮೈನಸ್ 5/8. ಈ 5/8 ಈ ಮೈನಸ್ ಸಂಬಂಧ ಇರ್ತದೆ, ನೆನ್ಪಿಟ್ಕೊಡ್ರಿ. ಎಕ್ಸ್ ಕಲ್ಲಿದು ಮೈನಸ್ ಏನು? 5/8 ಮೈನಸ್ ಸಂಬಂಧ ಇರ್ತದೆ. ಇದು ಚಿನ್ನದೊಂದಿಗೆ ಈಚಕ್ಕೆ ಹೋಗ್ತದೆ. ಏನು? ಚಿನ್ನದೊಂದಿಗೆ ಇದನ್ನ ಎಬ್ಸ್ಬೇಕು ನೀವು. ಆಮೇಲೆ 5/8 ಒಂದೇ ಈ ಕಡೆ ಇಡ್ಲಿಕ್ಕೆ ಬರೋದಲ್ಲ. ಯಾಕಂದ್ರೆ ಈ ಸಂಖ್ಯೆಗೆ ಈ ಚಿನ್ನ ಸಂಬಂಧ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದು ಮೈನಸ್ ಇದ್ದದ ಪ್ಲಸ್ ಯಾಕಾತ್ರಿ ಅಂತಲ್ಲ. ಈಗ ಒಂದು ಉದಾಹರಣೆ ತೋರಿ, ಎಕ್ಸ್ ಮೈನಸ್ ಅದ. ಈ ಎಕ್ಸ್ಗೆ ಈ ಮೈನಸ್ ಸಂಬಂಧ ಅಲ್ಲ. ಬರೋಬ್ಬರಿ ಈಚಕ್ಕೆ ನೀವು ಜರ್ ಇದನ್ನು ಒಯ್ಬೇಕಾದ್ರೆ ಈ ಚಿನ್ನದೊಂದಿಗೆ ಹೊರಗೆ ಒಯ್ಬೇಕು ನೀವು. ಅದನ್ನು ಚಿನ್ನದೊಂದಿಗೆ ಹೊರಗೆ ಒಯ್ದಾಗ ಬರೋಬ್ಬರಿ ಈಚಕ್ಕೆ ಮೈನಸ್ ಇದ್ದದ್ದು ಬರೋಬ್ಬರಿ ಈಚಕ್ಕೆ ಹೋತಂದ್ರೆ ಚಿನ್ನ ಬದಲಾವಣೆ ಆಗ್ತದೆ, ಏನೋ ಪ್ಲಸ್ ಆಗಿಬಿಡ್ತದ. ತಿಳಿತಲ್ಲ? ನೋಡಿ, ಎಕ್ಸ್ ಬರೋಬ್ಬರಿ 7/40 ಮೈನಸ್ ಅಚ್ಚಕ್ಕೆ ಹೋತಂದ್ರೆ ಈ ಬರೋಬ್ಬರಿ ಇಚ್ಚಕ್ಕೆ ತಂದ್ರೆ ಅಂದ್ರೆ ಏನಾಗ್ಬಿಡ್ತದ? ಅದು ಪ್ಲಸ್ 5/8 ಆತು. ನೋಡ್ರಿ, ಇಷ್ಟೇ. ಇದರ ಲಾಸ ಎಷ್ಟಾಗ್ತದ? 40 ಆಗ್ತದ. ಇದರ ಲಾಸ 40 ಆಗ್ತದೆ, ನೆನ್ಪಿಟ್ಕೋರಿ. ಯಾಕಂತಂದ್ರೆ ಇದರ ದೊಡ್ಡ ಅಂಕೆ 40, 8ರಲ್ಲೇ ಭಾಗ ಹೋಗ್ತದ. 40ಕ್ಕೆ 8ಕ್ಕೆ ಲಸ ತಕ್ಕೋತ್ ಕೂಡಬಾರ್ದು ನೀವು. 40ಕ್ಕೆ 8ಕ್ಕೆ ಲಸ ತಕ್ಕೋತ್ ಕೂತ್ರಿ ಅಂದ್ರೆ ಏನಾಗ್ತದ? ಟೈಮ್ ಹಾಳಾಗ್ತದ. ಇದರ ದೊಡ್ಡ ಸಂಖ್ಯೆ ಯಾವ್ದದ? 40 ಅದ. 8ರಲ್ಲೇ ಅದು ಭಾಗ ಹೋಗ್ತದ ಅಂದ್ರೆ ನೀವು ಲಸ 40 ಇಟ್ಕೊಂಡು ಬಿಡ್ಬೇಕು. 8ಕ್ಕೆ 40ಕ್ಕೆ ಲಸ ತೆಗಿಲಿಕ್ಕೆ ಹೋಗ್ಬಾರ್ದು. ಇವೆಲ್ಲ ಬಾಯಲ್ಲಿ ಲಸ ತೆಗೆದು ಬರ್ತದೆ ಈ ಚಾಪ್ಟರ್ದಾಗ. ಈ ಅನುಕ ನಂಬರ್ ಭಾಳ ಇಂಪಾರ್ಟೆಂಟ್ ಅದು. ಈ ಅನುಕ ನಂಬರ್ದಾಗ ಹೆಚ್ಚು ಬಾಯಲ್ಲೇನೆ ನೀವು ಭಿನ್ನ ರಾಶಿಗಳನ್ನು ಮಾಡುವಂಥ ಪದ್ಧತಿ ಇರ್ತದೆ. ಈಗ ನೀವೇನು ಮಾಡಿದ್ರಿ? ಈಗ 40 ಇದನ್ನ ಇಟ್ಕೊಂಡ್ರಿ. ಯಾಕೆ ಇಟ್ಕೊಂಡ್ರಿ? ಅಂಕೆ ದೊಡ್ಡದದ, 8ರಲ್ಲೇ ಭಾಗ ಹೋಗ್ತದ, ಅದೇ ಲಸ್ ಆಗಿಬಿಡುತ್ತೆ. ಇಲ್ಲಿ ಗುಣಾಕಾರ ಹಾಕ್ರಿ. ನೋಡಿ, ಇದು 1ಲ್ಲೇ ಆಯ್ತು, 8 5ಲ್ಲೇ ಆಯ್ತು. 7 1ಲ್ಲೇ 7 ಪ್ಲಸ್ 5 5ಲ್ಲೇ 25. 25 1 7 ಎಷ್ಟು? 32. ತಳಗ 40 ಇಡ್ರಿ. ನೋಡ್ರಿ ಎಷ್ಟರಲ್ಲೇ ಹೋಗ್ತದ? 8 4ಲ್ಲೇ 32, 8 5ಲ್ಲೇ 40. 8 4ಲ್ಲೇ 32, 8 5ಲ್ಲೇ 40 = 4/5. ಉತ್ತರ ಎಲ್ಲದ? 4/5 ಡಿ. ಹಿಂಗೆ ತಿಳ್ಕೊಂಡು ಲೆಕ್ಕ ಮಾಡಬೇಕು ನೀವು. ಮುಂದಿನ 2 ಮಾದರಿ ಕೊಟ್ಟು ನೀವು ಮಾಡ್ರಿ. ಹೌದು, ಭಾಳ ಹುಷಾರಲ್ಲೇ ಮಾಡ್ಬೇಕು ಅವು ಗಣಿತಗಳನ್ನು. ಅಷ್ಟ್ರಾಗಿ ನಿಮ್ಗೆ ಎಕ್ಸರ್ಸೈಸ್ ಆಗ್ತಾವ, ಚೆಂದಂಗೆ ನೋಡ್ರಿ. ವಿಡಿಯೋ ಆನ್ ಮಾಡಿ. ಓಕೆ.
ಯಾವ ಭಿನ್ನ ರಾಶಿಯಲ್ಲಿ ಅಂದ್ರೆ ಎಕ್ಸ್ ಹಾಕೋರಿ, ಎಕ್ಸ್ ಮೈನಸ್ 1/12 ಈಕ್ವಲ್ ಟು 1/20. ತಿಳಿತಲ್ಲ? ಇದು ಅಚಕ್ ಹೋಯ್ತು ಅಂತಂದ್ರೆ ಅಂದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಬರೋಬ್ಬರಿ ಮುಂದೆ ಏನದ ಇಲ್ಲಿ 1/20 ಅದನ್ನ ಹಚ್ಕೋಬೇಕು. ಮೈನಸ್ ಇದ್ದದ ಈಚಕ್ ಹೋತ ಪ್ಲಸ್ ಆಯ್ತು 1/12 ಆಯ್ತು. ಸರ್ ಈಗ ಹೆಂಗ ಲಸ ತೆಗಿಬೇಕು ಅಂತ ಬಂತು ಸಮಸ್ಯೆ. ಬಹಳ ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಯಾಕೆ ನಾನು ನಿಮಗೆ ಮಾತುಗೊಮ್ಮೆ ಹೇಳ್ತೇನೆಂದ್ರೆ, ಈ ಇಂಥ ಲೆಕ್ಕಗಳನ್ನು ಮಾಡುವಾಗ ಲಸಗಳು ನಿಮಗೆ ಬಾಯಿಲಿಂದ ತೆಗಿಯೋ ಅವಶ್ಯಕತೆ ಇಲ್ಲ. ಇದು 2ಲೆ 3ಲೆ 4ಲೆ 5ಲೆ ತೆಗೆಯೋದು ಬೇಡ. ಈಗ ಸದ್ಯ 20 12 ಆಗದ. ಈ 20ಕ್ಕೆ 12ಕ್ಕೆ ಲಸ ತೆಗಿಬೇಕಾಗ್ತದ? ಬೇಡ. ಈಗ ದೊಡ್ಡ ಅಂಕಿ ಯಾವ್ದದ ಇದ್ರಾಗ 20 20ರ ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 21ಲೆ 20 ಇದ್ರಾಗ ದೊಡ್ಡ ಅಂಕಿ ಮಗ್ಗಿ ಬರಿಬೇಕು. ನೀವು ಲಸ ಹೆಂಗ ತೆಗಿಬೇಕು ಇಂಥ ಪದ್ಧತಿ ಲೆಕ್ಕಗಳನ್ನ ನೀವು ಕಲ್ತ್ರಿ ಅಂತಂದ್ರೆ ನಾಳೆ ಏನಾಗ್ತದ, ಸಿಂಪ್ಲಿಫಿಕೇಶನ್ಗಳನ್ನ ನೀವು ಬಾಯಿಲಿಂದೇ ಬಿಡಿಸ್ಬಹುದು. ಆಮೇಲೆ ಏನ್ ಮಾಡ್ತಾರೆ, ಇದನ್ನ ಲಸ ತಕ್ಕೋತ್ ಕೂಡುವುದರಿಂದ ವೇಸ್ಟ್ ಆಗ್ತದೆ ಟೈಮ್. ಈ 20 ಮತ್ತು 12 ಲಸ ಎಷ್ಟು ಅಂತಂದಾಗ ದೊಡ್ಡ ಅಂಕಿ 20 20 ಹೊರಗಿಡ್ರಿ. 20 ಅಂತ ಒಂದು ಮೊದಲ ಮಗ್ಗಿ ಬರಿಬೇಕಾದ. 21ಲೆ 20 ಇದು ಒಂದಕ್ಕೆ ಹೋಗ್ತದೆ, ಇದರಲ್ಲಿ ಹೋಗಲಿಲ್ಲ. 22ಲೆ 40 ನೋಡಿ, 20ರಲ್ಲಿ 12ಕ್ಕೆ ಹೋಗ್ಲಿಲ್ಲ. 23ಲೆ 60 ನೋಡ್ರಿ. ಈ 60ಕ್ಕೆ 20ರಲ್ಲಿ 40 12ರಲ್ಲಿ 40 ಇದೇ LCM ಇಟ್ಬಿಡ್ರಿ. 23ಲೆ 60 12 5ಲೆ 60 3 1ಲೆ 3 ಪ್ಲಸ್ 5 1ಲೆ 5 ಬರೋಬ್ಬರಿ 8 60 ನೋಡಿ. 4 2ಲೆ 8 4 15ಲೆ 60 ಈಕ್ವಲ್ ಟು 2 15 ಇದಿರುತ್ತೆ ನೋಡಿ. ಈಗ ನೀವು ಮಾಡಿದ್ರೆ ಈಗ ಮಾಡಿದ್ರೆ ಈ ಲೆಕ್ಕ ಒಂದು ಸ್ವಲ್ಪ ಹುಷಾರ್ಲೆ ಮಾಡಬೇಕು. ಈ ಲೆಕ್ಕ ಮಾಡಕ್ಕೆ ಭಾಳ ಹುಷಾರ್ಲೆ ಮಾಡಬೇಕು. ಇದನ್ನು 2 ರೀತಿ ಒಳಗೆ ಮಾಡ್ಬೋದು ನಾವು. ತಿಳಿತಲ್ಲ? ಈಗ ನೀವು ಮಾಡಿದ್ರೆ ಅದರ ಪ್ರಯತ್ನ ಮಾಡ್ರಿ. ಅದನ್ನ ಎಕಡೆ ಎಕ್ಸ್ ಹಾಕೋಬೇಕು ಅಂತ ಯಾವ ಭಿನ್ನ ರಾಶಿಯಲ್ಲಿ ಅಂದ ಮೊದಲು ಯಾವ ಅಂತ ಪ್ರಶ್ನೆ ಬಂತು ಅಂದ್ರೆ ಮೊದಲು ಎಕ್ಸ್ ಹಾಕೋರಿ. ನಿಮ್ಗೆ ಕ್ಲೀವ್ ಕೊಟ್ಟನ್ನ ಯಾವ ಭಿನ್ನ ರಾಶಿಯಲ್ಲಿ ಎಕ್ಸ್ ಮೈನಸ್ ಕಳೆದರೆ ಕೂಡಿಸಿದರೆ ಪ್ಲಸ್ ಕಳೆದರೆ ಮೈನಸ್ ಗುಣಾಕಾರ ಗುಣಿಸಿದರೆ ಗುಂಡೆ ಭಾಗಿಸಿದರೆ ಭಾಗಾಕಾರ. ಬೇಸಿಕ್ ಅರ್ಥ ಮಾಡ್ಕೋಬೇಕು ಮೊದಲು. ಇದು ನೋಡಿ, ಯಾವ ಭಿನ್ನ ರಾಶಿಯಲ್ಲಿ ಅಥವಾ ಯಾವ ಭಿನ್ನ ರಾಶಿಗೆ 1/12 ಕಳೆದರೆ ಎಕ್ಸ್ ಮೈನಸ್ ಯಾವ ಭಿನ್ನ ರಾಶಿಗೆ ಗುಣಿಸಿದರೆ ಎಕ್ಸ್ ಇಂಟು ಯಾವ ಭಿನ್ನ ರಾಶಿಗೆ ಭಾಗಿಸಿದರೆ ಎಕ್ಸ್ ಡಿವೈಡೆಡ್ ಬೈ ಯಾವ ಅನ್ನುವಂಥ ಪ್ರಶ್ನೆ ಬಂತು ಅಂತಂದ್ರೆ ಮೊದಲು ನೀವು ಎಕ್ಸ್ ಹಾಕೋಬೇಕು. ಎಕ್ಸ್ ಅಂದ್ರೆ ಏನು, ನೀವು ಕಂಡುಹಿಡಿಬೇಕಾದಂಥ ಸಂಖ್ಯೆ. ತಿಳಿತಲ್ಲ? ಏನು ನೋಡಿ, ಇಲ್ಲಿ ಫಸ್ಟಕ್ಕೆ 5 12 ರಲ್ಲಿ ಅಂತ ನೋಡಿ. ಈಗ ನೋಡಿಲ್ಲ, ಯಾವ ಭಿನ್ನ ರಾಶಿಯಲ್ಲಿ ಅಂದಾಗ ನೀವು ಮೊದಲು ಎಕ್ಸ್ ಹಾಕೊಂಡಿರಿ. ಇದು ಭಾಳ ಇಂಪಾರ್ಟೆಂಟ್. ಮೈನಸ್ ಪ್ಲಸ್ ಗುಣಾಕಾರ ಭಾಗಾಕಾರನು ಕಲೀಲಿಕ್ಕೆ ಹತ್ತಾರ ನೀವು ಭಿನ್ನ ರಾಶಿ ಒಳಗೆ, ಮತ್ತು ಬೀಜಗಣಿತ ಕಲೀಲಿಕ್ಕೆ ಹತ್ತಾರ ನೀವು. ಅದಕ್ಕೆ ನಿಮಗೆ ನಾ ಹೇಳೋ ಟೈಮ್ದಾಗ ಲಕ್ಷ್ಯ ಕೊಟ್ಟು ನೋಡ್ರಿ. ಎಕ್ಸ್ ಮೈನಸ್ 5 8 ಎಕ್ಸ್ ಮೊದಲು ಯಾಕೆ ಬರ್ದೀವಿ ನಾವು? ಯಾವ ಭಿನ್ನ ರಾಶಿಯಲ್ಲಿ ಅಂದಿದೀವು? ಯಾವ ಭಿನ್ನ ರಾಶಿಯಲ್ಲಿ 5 8 ಕಳೆದ್ರೆ 7 40 ಬರೋದು. ಯಾವ ಭಿನ್ನ ರಾಶಿಯಲ್ಲಿ 1 12 ಕಳೆದ್ರೆ 1 20 ಎಕ್ಸ್ ಮೈನಸ್ 1/12 ಇಸ್ಕೊಟ್ಟು 1/20. ಇಷ್ಟು ತಿಳ್ಕೊಂಡು ಬಿಟ್ರೆ ಗಣಿತ ಬಂದು ನೀವು. ಆದರೆ ಇದು ಹಂಗಲ್ಲ. 5 12 ಯಾವ ಭಿನ್ನ ರಾಶಿಯನ್ನು ಕಳೆದರೆ ಎಕ್ಸ್ ಬಂತೀವಿ ಬರೋಬರಿ 2 5. ಈಗ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ನೀವು ಒಯ್ದ್ರಿ ಅಂದ್ರೆ ಮೈನಸ್ ಬರ್ತದೆ. ಹಂಗೂ ಮಾಡ್ಬೋದು. ಇದನ್ನ ಈ ಕಡೆ ತಂದ್ರಿ ಅಂದ್ರೆ ಏನಾಗ್ತದ? ಇದು ಈ ಕಡೆ ತಂದ್ರಿ ಅಂತಂದ್ರೆ ಪ್ಲಸ್ ಆಗ್ತದೆ. ಅಂದ್ರೆ ಇದ್ರಾಗ ಏನ್ ಮಾಡ್ಬೇಕಾಗ್ತದ ನೀವು? ಇಲ್ಲಿ ಮೈನಸ್ ಅದ.
ಇಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಎಕ್ದಮ್ ಅಂಕಗಣಿತದ ತಿಳಿಸ್ತಾನೆ. 8 ಮೈನಸ್ 5 ಬರೋಬ್ಬರಿ ಎಷ್ಟು? 3. 8 ಮೈನಸ್ 5 ಬರೋಬ್ಬರಿ ಎಷ್ಟು? 3. ಸ್ವಲ್ಪ ಅರ್ಥ ಮಾಡ್ಕೊರಿ. ಈ 8 ಜಾಗದಾಗ 5 12 ಅಂಶ ಅಂತ ತಿಳ್ಕೊರಿ. 5 ಜಾಗದಾಗ ಎಕ್ಸ್ ಅಂತ ತಿಳ್ಕೊರಿ. ಈಗ 8ರೊಳಗೆ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 3 ಅದ. ಈಗ ನಿಮಗೆ ಇಲ್ಲಿ 5 ಬರಬೇಕಾದ್ರೆ ಏನು ಮಾಡಬೇಕು? ಈ ಪದದಾಗ ನೀವು ಈ ಪದ ಏನು ಮಾಡಬೇಕು? ಕಳಿಬೇಕು. ಈ ಪದ ಈ 5 ಬರಬೇಕಾದ್ರೆ 8ರ 3 ಕಳಿಬೇಕಲ್ಲ ನೀವು. ಅಂದ್ರೆ 5 ಬರ್ತದಿಲ್ಲ ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಸಣ್ಣ ಅಂಕಿ ಹಾಕಿ ತೋರ್ಸನ್ನ ಇದನ್ನು. ಅಂದ್ರೆ ನಿಮಗೆ ಈ ಪದ ಬರಬೇಕಾದ್ರೆ 5 12 ಅಂಶದಾಗ 2 5 ಅಂಶನ ಕಳಿಬೇಕು. ತಿಳಿತಲ್ಲ? 5 12 ಅಂಶ ಮೈನಸ್ 2 5 ಅಂಶ. ಯಾಕೆ ಇಟ್ಟಿವಿ ಹೇಳ್ರಿ ನೋಡೋಣ. ಯಾಕೆ ನಾ ತಿಳಿಸಿದಂದ್ರೆ ಇದು ನೋಡ್ರಲ್ಲ, 8ರಾಗ 5 ಕಳೆದ್ರೆ 3. ಇಲ್ಲಿ ಎಕ್ಸ್ ಹಾಕೊಂಡಿರಿ ನೀವು. 5 ಬರ್ಬೇಕಾದ್ರೆ ಏನು ಮಾಡ್ತೀರಿ ನೀವು? 8ರಾಗ 3ಅನ್ನ ಕಳೆದ್ರೆ 5 ಬರ್ತದೆ. ಇದರಾಗ ನೀವು ಇದನ್ನು ಕಳೆದ್ರೆ ಎಕ್ಸ್ ಬರ್ತದೆ. ಇಷ್ಟು ತಿಳ್ಕೊಂಡು ಬಿಟ್ರೆ ಸಾಕು. ಆಮೇಲೆ ಇದನ್ನು ಏನು ಹಚ್ಚಕ್ಕೆ ಹಾಕಿದ್ರೆ ಮೈನಸ್ದಾಗ ಉತ್ತರ ಬರ್ತದೆ. ಮೈನಸ್ ಮೈನಸ್ ಹೋಗಿಬಿಡ್ತದೆ. ಮತ್ತು ಅವಾಗ ಉತ್ತರ ಅಷ್ಟೇ ಬರ್ತದೆ. -2 ಉದಯ. ಈ ಮೈನಸ್ ಒಂದು ಬರ್ತದೆ, ಇದಕ್ಕೊಂದು ಮೈನಸ್ ಆಗ್ತದೆ. ಯಾಕಂದ್ರೆ ಇದು ದೊಡ್ಡದಾಗ್ತದೆ, ಇದು ಸಣ್ಣದಾಗ್ತದೆ. ಅದಕ್ಕೆ ಏನು ಮೈನಸ್ ಚಿಹ್ನೆ ಆ ಕಡೆ ಹಾಕೊಂಡ್ರ. ಸರಳ ರೀತಿ ಒಳಗೆ ಈ ಪದವನ್ನು ಕಂಡು ಹಿಡಿಬೇಕಾದ್ರೆ ನೀವು ಇದನ್ನ ಇದರ ಕಳಿಬೇಕು. ಇದು ಪೂರ್ಣ ಸಂಖ್ಯೆದಾಗೂ ಅದೇ ನೇಮ, ದಶಮಾಂಶದಾಗೂ ಇದೇ ನೇಮ, ಬೀಜಗಣಿತದಾಗೂ ಇದೇ ನೇಮ, ಅಂಕಗಣಿತದಾಗೂ ಇದೇ ನೇಮ. ಇಲ್ಲಿ ಜರ್ ಎಕ್ಸ್ ಬಿತ್ತು ಅಂತಂದ್ರೆ ಈ ಪದದಲ್ಲಿ ಈ ಪದವನ್ನ ಕಳಿಬೇಕು. ಇದನ್ನ ನೆನ್ಪಿಟ್ಕೋಬೇಕು ನೀವು. ಅಥವಾ ಪದೇ ಪದೇ ಗಣಿತಗಳನ್ನು ನೋಡಿಬಿಡ್ರಿ, ತಾನೇ ಬಂದ್ಬಿಡ್ತಾವ. ಈ ಗಣಿತಗಳನ್ನು ಎಷ್ಟು ಲಕ್ಷ ಕೊಟ್ಟು ನೋಡ್ತೀರಿ, ಮುಂದಿನ ಗಣಿತಗಳು ಸ್ವಂತ ಮಾಡ್ತಾರೆ. ಇದಕ್ಕೆ ಬೇಸಿಕ್ ಇದು 00 ಏನು NCB 05 ಅನ್ನೋದಲ್ಲ, ಫುಲ್ ಬೇಸಿಕ್ ಅಭ್ಯಾಸ. ಸಾಕಷ್ಟು ಗಣಿತಗಳನ್ನು ಹಾಕ್ತಾನೆ. ಈಗಂತ ಆಯ್ತಾ? 5 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 2/5. ಇಲ್ಲಿ ನಿಮಗೆ ಇದು ಇಚ್ಚಿಕ್ ಬಂತೀಗ ನಿಮಗೆ ಹೇಳಿದ್ದೇನೆ. ಇದನ್ನ ಇಚ್ಚಿಗೆ ತೊಗೊಂಡು ಬಂದ್ರೆ ಇಲ್ಲಿ ಎಕ್ಸ್ ಸಿಗುತ್ತದೆ ಅಂತ ಹೇಳಿ ತಂದ್ರಿ. ಈಗ 12ರದು 5ರದು ಲಸ ತೆಗಿಲಿಕ್ಕೆ ಹೋಗೋಣ. ಇದು ಅವಿಭಾಜ್ಯ ಅಂಕೆ ಅದ. ಇದ್ರ ಗುಣಲಬ್ಧ ಲಸ ಇರ್ತದೆ, ನೆನ್ಪಿಟ್ಕೋಬೇಕು ನೀವು. ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. ನಾವು ಹೇಳೋದು ಅದಕ್ಕೆ ಇದಕ್ಕೆ ಬೇಸಿಕ್ ಅಂತ. ಈ 5 12 ಬಂದವ. ಅಕಸ್ಮಾತ್ ಒಂದೇ ಒಂದು ಅವಿಭಾಜ್ಯ ಅಂಕಿ ಬಂತ ಕೊಡಕ 12 5 60 ನೋಡಿ. 12 5 60, 5 12 60, 5 5 25 ಮೈನಸ್ 12 24. 25ರಾಗ 24 ಆದ್ರೆ 1 60. ಆನ್ಸರ್ ಈಸ್ ಈಕ್ವಲ್ ಟು 160. ನೋಡ್ಕೋಬೇಕು. ಎಲ್ಲರೂ ತಪ್ಪಿತ್ತು ಅಂತಂದ್ರೆ ನೋಡ್ರಿ. 12 5 60, ಆಮೇಲೆ 5 12 5 5 12 5 5 25, 12 25, 25 24 ಆದ್ರೆ 160. ನೋಡ್ರಿ, ಚೆನ್ನಾಗಿ ಫೇರ್ದ ಬರ್ಕೋರಿ, ಚೆನ್ನಾಗಿ ನೋಡ್ಕೋರಿ. ಗಣಿತಗಳನ್ನು ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ಬಂದು ಬಿಡ್ತಾವ ಗಣಿತಗಳು. ಉತ್ತರ 160 ಕರೆಕ್ಟ್ ಅದ. ನಾವು ಎಲ್ಲ ಚೆಕ್ ಮಾಡ್ಬೇಕಾಗ್ತದ. ನೋಡ್ರಿ, ಎಲ್ಲರಿಗೂ ತಿಳಿತಲ್ಲ. ಮಾಡ್ರಿ, ಮುಂದಿನ ಗಣಿತಗಳನ್ನು ಮಾಡ್ರಿ. ಚೆನ್ನಾಗಿ ಫೇರ್ದ ಬರ್ಕೋರಿ. ಫೇರ್ದ ಬರ್ಕೋಬೇಕು ಮೊದಲು.